ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಮನುಷ್ಯ ಮುಖ ತೋರಿಸಿಲ್ಲ. ಇದುವರೆಗೆ ಎಷ್ಟು ಜನ ಹುಡುಗಿರು ಎಷ್ಟು ಜನ ಹೂ ಹೊಂದಿದ್ದಾರೆ, ಎಷ್ಟು ಜನ ಊಹು ಅಂದವ್ರಿಗೆ ಪ್ರಪೋಸೇ ಮಾಡಲ್ಲ. ಯಾರು ಬೈದ್ರು ಕಾರ್ತಿಕ್ ಬೈತಾನ, ಬೈಯಲ್ಲ ಅವನು. ನಿಮ್ಗೆಲ್ಲ ಮಾತ್ರ ಈಸಿ. ನಂದಿನಿ ಅಕ್ಕ ನೋಡು. ಇರು ನನ್ಗೆ ಇದಕ್ಕಿಂತ ಮುಂಚೆ ಇಬ್ರು ಇದ್ರು. ಇದು ಗೊತ್ತಾ ಇವಾಗಿರೋ ಹುಡುಗಿಗೆ? ಎಲ್ಲಾರ್ಗೂ ಗೊತ್ತು. ಕಣ್ಣು ಮುಚ್ಚು ಸ್ಯಾಮ್. ಸವಿ ತೋರಿಸ್ತೀನಿ. ಬಿಟ್ಬಿಡು. ಈಗ ಅರ್ಜುನ್ ಕೇಳೋ ಅವ್ರಿಗೆ ಐಡಿಯಾಸ್ ಕೊಡ್ತಾ ಇದೀನಿ, ಅವ್ನು ಮರ್ತೋಗಿರ್ತಾನೆ. Hey guys, welcome. Hey guys, welcome back to my YouTube channel. ಇವತ್ತು ಏನು ಚಾಲೆಂಜ್ ಮಾಡ್ತಿದ್ವಿ ಅಂದರೆ ಬೇಸಿಕಲಿ ಒಂದು ಟ್ರೂತ್ ಆರ್ ಡೇರ್ ಸೆಷನ್ ನಡೀತಿದೆ. ಸೊ ಎಷ್ಟು ಜನ ಇದ್ದೀವಿ ನೋಡಿ, ಇಷ್ಟು ಜನ ಇದ್ದೀವಿ ಟ್ರೂತ್ ಆರ್ ಡೇರ್ ಆಡೋಕ್ಕೆ. ಬಟ್ ಒಂದೇನಂದರೆ ಒಂದು ಏನಾಗಲ್ಲ ಗೈಸ್, ನೋಡಿ ಟೈಮು. ಹಾ ಏನು ಆ್ಯಕ್ಟಿಂಗ್ ಮಾಡ್ತಾಳೆ ಗೈಸ್, ಹಂಗೇನಿಲ್ಲ. ನೈಟು ಇವತ್ತು ಎನಿವೆ ಎಲ್ಲರೂ ಇದ್ವಲ್ಲ, ಅದಕ್ಕೆ ಎಲ್ಲರ ಜೊತೆ ಒಂದ್ಸತಿ ಯಪ್ಪ ನನ್ನ ಬಗ್ಗೆ ಬರೀ ಕಂಪ್ಲೇಂಟು. ಬರೀ ಕಂಪ್ಲೇಂಟ್ ಸೆಷನ್ನೇ ಮಾಡ್ತೀನಿ, ಒಂದು ಬ್ಲಾಗು ಬರೀ ನನ್ನ ಬಗ್ಗೆ ಕಂಪ್ಲೇಂಟು. ಅದೇ ಬಟ್ ಅದು 2 ಪಾರ್ಟ್ ಮಾಡಬೇಕು. ಕಂಪ್ಲೇಂಟ್ 1 ಪಾರ್ಟ್ ಓಕೆ ಫೈನ್. ಇವತ್ತು ಟ್ರೂತ್ ಆರ್ ಡೇರ್ ಚಾಲೆಂಜ್ ಮಾಡ್ತಾ ಇದೀವಿ. ಸೊ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರು ಎಲ್ಲ ಇದ್ದೀವಿ. ಅವ್ರಿಗೆಲ್ಲ ಸಮ್ಮರ್ ಹಾಲಿಡೇಸು, ಅದಕ್ಕೆ ಅವರೆಲ್ಲ ಏನಿದ್ದಾರೆ. ಊರಿಂದ ಬಂದಿರೋದು. ಅಯ್ಯೋ. ಸೊ ಗೈಸ್, ಅದೇ ಟ್ರೂತ್ ಆರ್ ಡೇರ್ ಸ್ಟಾರ್ಟ್ ಮಾಡ್ತಾ ಇದ್ವಿ. ಇವತ್ತು ಏನೇನು ಕ್ವಶನ್ಸ್ ಮಾಡ್ತೀವಿ, ಯಪ್ಪ ಇದು ಸಿಕ್ಕಾಪಟ್ಟೆ ಕ್ಯಾಟಿಕ್ ಆಗಿದೆ. ಏನೇನು ಕ್ವಶನ್ಸ್ ಮಾಡ್ತೀವಿ ಆ್ಯಂಡ್ ಫುಲ್ ಮಜಾ ಮಾಡೋಣ ಇವತ್ತು. ಡೇರ್ ಎಲ್ಲ ಕೊಡೋಣ, ತುಂಬ ಕಷ್ಟವಾಗಿ ಕೊಡೋಣ, ಮಜಾ ಮಾಡೋದು ಒಂದೇ ಇವತ್ತು ಗೋಲ್ ಇರೋದು. ಸೊ ಅವ್ರಿಗೂ ಸಮ್ಮರ್ ಕ್ಯಾಂಪ್ ಇದೆ ಅಂತ ಬಂದಿದ್ದಾರೆ. ಸೊ ಅವ್ರ ಜೊತೆ ಒಂದು ವ್ಲಾಗ್ ಮಾಡೋಣ ಅಂದ್ಕೊಂಡು ಏನೋ ಒಂದು ಮಾಡ್ಬೇಕು ಇವಾಗ. ಸೊ ಲೆಟ್ಸ್ ಸ್ಟಾರ್ಟ್ ದ ಗೇಮ್. ಇವಾಗ ಕೇಳಿಸ್ಕೊ, ಡೇರ್ ಅಥವಾ ಟ್ರೂತ್ ಯಾರಾದರೂ ನೀಟಾಗಿ ಆನ್ಸರ್ ಮಾಡಿಲ್ಲ ಅಂದರೆ ಏನು ಪನಿಷ್ಮೆಂಟ್? ಎಲ್ಲರಿಗೂ 100 ದುಡ್ಡಿದೆ, ಅವಳ ಹತ್ರ ದುಡ್ಡಿದೆ ಅಷ್ಟೊಂದು. ಏನು 30 ಸ್ಕ್ವಾಟ್ಸ್. ಅಂದರೆ 30 ಬಸ್ಕಿ ಹೊಡಿಬೇಕು, ಆಯ್ತಾ? ಯಾರದು ಹೇಳಿದ್ನ ಮಾಡಿಲ್ಲ ಅಂದ್ರೆ ಅದೆಲ್ಲ ಮಾಡ್ಬಿಡ್ತಾರೆ. ಓಕೆ, ಸೊ ಸ್ಟಾರ್ಟ್ ಮಾಡೋಣ. ಡನ್ನ, ಸ್ಟಾರ್ಟ್ ಮಾಡೋಣ. ಏನ ಸ್ಪಿನ್ ಮಾಡ್ತಾ ಇದೀವಿ? ಬಾಟಲ್ಲ, ಪೆನ್ನ? ಬಾಟಲೇನಾ ಗೈ? ಸೊ ಈ ಬಾಟಲ್ನ ಸ್ಪಿನ್ ಮಾಡ್ತಾ ಇದೀವಿ. ಅಂದರೆ ಇಟ್ಸ್ ಅ ಮೂವ್ ಬಾಟಲ್ ಸ್ಪ್ರೇ. ಇದು ನನ್ನ ಸ್ಪಾಟ್ ಆಯ್ತಾ? ಅಪ್ಪ ಲೆಟ್ಸ್ ಸ್ಟಾರ್ಟ್. ಮಾಡು ನಂದಿನಿ ಅಕ್ಕ. ನೀವು ನಂದಿನಿ ಅಕ್ಕ. ಟ್ರೂತಾ? ಏನು ಕೇಳೋಣ? ಏನಕ್ಕೆ ಕ್ರೇಜಿ ಕ್ವಶನ್ ಕೇಳು. ನೀವೇನಾದರೂ ಸ್ಮಾರ್ಟ್ ಆ್ಯಂಡ್ ಲೋ ಕಾಸ್ಟ್ ಇನ್ವೆಸ್ಟ್ಮೆಂಟ್ಗೆ ಪ್ಲ್ಯಾಟ್ಫಾರ್ಮ್ ಹುಡುಕ್ತಿದ್ದೀರಾ? ಹಾಗಾದರೆ ಎಮ್ಸ್ಟಾಕ್ ಟ್ರೈ ಮಾಡಿ. ಇದೊಂದು ಪವರ್ಫುಲ್ ಪ್ಲ್ಯಾಟ್ಫಾರ್ಮ್ ಆಗಿದ್ದು ಸ್ಟಾಕ್ಸ್, ಮ್ಯೂಚುವಲ್ ಫಂಡ್ಸ್ ಮತ್ತು IPOs ಮೇಲೆ 0 ಬ್ರೋಕರೇಜ್ ಇದೆ. ಅಕೌಂಟ್ ಓಪನಿಂಗ್ ಫೀಸ್ ಆಗಲಿ ಅಥವಾ ಅಕೌಂಟ್ ಮೇಂಟೆನೆನ್ಸ್ ಫೀಸ್ ಆಗಲಿ ಯಾವುದೂ ಇಲ್ಲ. ಬೆಸ್ಟ್ ಪಾರ್ಟ್ ಏನಂದರೆ ಇವ್ರ ಅಥವಾ ಪೇ ಲೇಟರ್ ಅಥವಾ MTF ಇದೆ. ಸೊ ನೀವು 20,000 ಹಾಕಿದ್ರೆ ಅವ್ರ ಕಡೆಯಿಂದ ಅವ್ರು 80,000 ಹಾಕಿ ಟೋಟಲ್ ಇನ್ವೆಸ್ಟ್ಮೆಂಟ್ 1 lakh ಆಗುತ್ತೆ. ಆ 1 lakh ಇನ್ವೆಸ್ಟ್ಮೆಂಟಲ್ಲಿ ಪ್ರಾಫಿಟ್ ಮಾಡ್ಬೋದು, ಅದು 6.99%. ಬೇರೆ ಪ್ಲ್ಯಾಟ್ಫಾರ್ಮ್ಗೆ ಕಂಪೇರ್ ಮಾಡಿದ್ರೆ ಇವ್ರದ್ದು ಇಂಟ್ರೆಸ್ಟ್ ರೇಟ್ಸು ತುಂಬ ಲೋ ಇದೆ, ಹಾಗೂ ಅನ್ಲಿಮಿಟೆಡ್ ಹೋಲ್ಡಿಂಗ್ ಪೀರಿಯಡ್ ಇದೆ ಆ್ಯಂಡ್ ಇನ್ಸ್ಟೆಂಟ್ ಫಂಡಿಂಗ್ ಸ್ಟಾಕ್ಸ್ ಅಥವಾ ETF ಪರ್ಚೇಸ್ ಮಾಡೋಕ್ಕೆ, ಮತ್ತು 0 ಸಬ್ಸ್ಕ್ರಿಪ್ಷನ್ ಫೀಸ್ ಇದೆ. ಅಷ್ಟೇ ಅಲ್ಲದೆ ಈ ಪ್ಲ್ಯಾಟ್ಫಾರ್ಮು ಫಾಸ್ಟ್, ಸೆಕ್ಯೂರ್ಡ್ ಆ್ಯಂಡ್ ರಿಲಯಬಲ್. ಆಮೇಲೆ ಈಸಿ ಥರ್ಡ್ ಪಾರ್ಟಿ ಇಂಟಿಗ್ರೇಷನ್, ಲೋ ಚಾರ್ಜಸ್ ಇನ್ ದಿ ಇಂಡಸ್ಟ್ರಿ, 100% ಕಸ್ಟಮೈಸಬಲ್ ಆ್ಯಂಡ್ ಸ್ಕೇಲಬಲ್, ಸೀಮ್ಲೆಸ್ ಆಟೋಮೇಟೆಡ್ ಎಕ್ಸಿಕ್ಯೂಷನ್, ಪ್ಲೆಡ್ ಶೇರ್ಸ್ ಆ್ಯಂಡ್ ಗೆಟ್ ಇನ್ಸ್ಟೆಂಟ್ ಮಾರ್ಜಿನ್ ಟು ಸೆಲ್ ಆಪ್ಷನ್ಸ್. ಮಿರಾಯಿ ಅವರ ಎಮ್ಸ್ಟಾಕ್ ಪ್ಲ್ಯಾಟ್ಫಾರ್ಮ್ ಸೆಬಿ ರಿಜಿಸ್ಟರ್ಡ್ ಆಗಿದ್ದು 19 lakh ಪ್ಲಸ್ ಯೂಸರ್ಸ್ ಯೂಸ್ ಮಾಡ್ತಿದ್ದಾರೆ, ಹಾಗೂ 2.6 lakh ಪ್ಲಸ್ ಯೂಸರ್ಸ್ ಇದನ್ನು ರೆಫರ್ ಕೂಡ ಮಾಡಿದ್ದಾರೆ. ಇನ್ವೆಸ್ಟ್ಮೆಂಟ್, ಸ್ಟಾಕ್ಸ್ ಅಥವಾ ಮ್ಯೂಚುವಲ್ ಫಂಡ್ಸ್ ಮೇಲೆ ಇಂಟ್ರೆಸ್ಟ್ ಇದ್ದರೆ ಎಮ್ಸ್ಟಾಕ್ನ ಈಗಲೇ ಆ್ಯಪ್ ಸ್ಟೋರ್ ಅಥವಾ ಪ್ಲೇಸ್ಟೋರಲ್ಲಿ ಡೌನ್ಲೋಡ್ ಮಾಡಿ ಯೂಸ್ ಮಾಡಿ. ನೀವು ನಿಮ್ಮ 3 ಜನದಲ್ಲಿ 3 ಜನ ತಾನೆ? 3 ಜನದಲ್ಲಿ ನಾಟ್ ಇನ್ಕ್ಲೂಡಿಂಗ್ ಯು, ಬೈ ದ ವೇ, ಯಾ ಡಿಶ್ ಯು ಹೇಟ್ ದ ಮೋಸ್ಟ್ ಅವ್ರು ಮಾಡೋದು? ಇಬ್ಬರಲ್ಲಿ
ಅಂದ್ರೆ ನಮ್ಮಮ್ಮ ಮತ್ತೆ ಅತ್ತೆ ಕುಕ್ ಮಾಡೋದ್ರಲ್ಲಿ ಅದು ಇನ್ನೂ ವರ್ಷ ಅದು ಒಂದನ್ನ ವರ್ಷ ಕುಕ್ ಮಾಡ್ತಾರೆ ಅನ್ನಂಗಿದ್ರೆ ಯಾವ್ದು ಯಾವ್ದು ಅವ್ರಿಗೆ ಇಷ್ಟ ಆಗುತ್ತೆ ಆದ್ರೆ ನಿಮಗೆ ತಿನ್ನಕ್ಕೆ ಆಗಲ್ಲ ಆತರ. ಹಾ ನಮ್ಮಮ್ಮ ಮತ್ತೆ ನವೀನ ಅತ್ತೆ ಮಾಡೋದ್ರಲ್ಲಿ ಹಾ ಅತ್ತೆ ಮತ್ತೆ ನಮ್ಮಮ್ಮ ಮಾಡೋದ್ರಲ್ಲಿ ನಿಜಾನೇ ಹೇಳ್ಬೇಕು, ಹೇಳಲೇಬೇಕು. ಯಾವ್ದಾದ್ರು ಇಷ್ಟನೇ ಆಗಿರಲ್ಲ ಕೆಲಸ ನಾಳೆನೇ ಕುಕ್ ಮಾಡ್ತಾರೆ ಇಲ್ಲೇ ಈ ಅತ್ತೆ ಇಲ್ಲೇ ಡ್ಯಾಮೇಜ್ ಕಂಟ್ರೋಲ್ ನೋಡ್ತಾವ್ರೆ. ಎಲ್ಲ ಕೆಲವು ಸರಿ ಹಂಗೆಲ್ಲ ಡಿಸ್ಕ್ಲೇಮರ್ ಹಾ ಮಾಡ್ಬಾರ್ದಪ್ಪ. ಅದೇ ಅದೇ ಹೇಳಿ. ಆನ್ಸರ್ ಅಷ್ಟೇ. ವಿಶ್ವ ತೋಡಿ ಶೈಲಕ್ಕ ಒಂದ್ಸರಿ ಹಾ ಏನದು ವರ್ಷನ್ ಬರ್ತಡೇ ಇತ್ತು. ಹಾ ಅವಾಗ ಹಾ ಏನದು ಚಂದ್ರಕಲಾ ಸ್ವೀಟ್ ಮಾಡಿದ್ರು. ಚಂದ್ರಹಾರ ಚಂದ್ರಕಲಾ ಅದ್ ಹಿಂಗ್ ಕುಯ್ದ್ರು ಕಟ್ಟಾಗ್ತಾ ಇರ್ಲಿಲ್ಲ. ನಿಂಗೆ ಗೊತ್ತಾ? ನೆಂದ್ರು ನೆನೀತಾ ಇರ್ಲಿಲ್ಲ. ಅದ್ ನೆನ್ಪಿದ್ರು. ಓಕೆ. ಆಮೇಲೆ ಇವಾಗ ನಮ್ಮಮ್ಮ ಮಾಡೋದ್ರಲ್ಲಿ ನವೀನಕ್ಕ ಮಾಡೋದ್ರಲ್ಲಿ ನವೀನಕ್ಕ ಮಾಡೋದು ಕಡಿಮೆ ತಿಂದಿರೋದು. ಅದ್ರಲ್ಲಿ ಏನ್ ಚೆನ್ನಾಗಿ ಮಾಡಲ್ಲ ಅಂದ್ರೆ ಮಂಗಳೂರು ಸೌತೆಕಾಯಿ ನಿಮ್ಗೆ ಇಷ್ಟ ಇಲ್ಲ ತಾನೆ? ಒಂದ್ಸರಿ ಚೆನ್ನಾಗಿ ಮಾಡ್ಬಿಟ್ಟಿದ್ರು. ಒಂದ್ಸರಿ ಚೆನ್ನಾಗಿ ಮಾಡಿದ್ರು ಕಾರ್ತಿಕ್, ಬೇರೆ ಟೈಮ್ ಚೆನ್ನಾಗಿರ್ಲಿಲ್ಲ. ಬೇಗ ಅವನಪ್ಪ ಮಂಗ್ಳೂರ್ ಸೌತೆಕಾಯಿ ಸಾರು ಚೆನ್ನಾಗಿರಲ್ಲ. ಇಷ್ಟ ಮಂಗಳೂರು ಸೌತೆಕಾಯಿ ಸಾರಾ? ಓಕೆ. ರಮೇಶ ಮಾಮ ಕಳಿಸ್ಬೇಕಿದು. ಸೊ ನಾಳೆ ಗೈಸ್ ಇವ್ರಿಗೆ ಮಂಗಳೂರು ಸೌತೆಕಾಯಿ ಸಾರು ಕಟ್ಟಾಗ್ದಿರೋ ಚಂದ್ರಹಾರ. ಸ್ಪಿನ್ ನೆಕ್ಸ್ಟ್. ನೆನಪಿಲ್ಲ, ಎಲ್ಲ ಚೆನ್ನಾಗಿದೆ. Truth or dare? ಇಬ್ರಿಗೂ ಒಟ್ಟಿಗೆ ಬಂತು. ಟ್ರುತ್ ಆರ್ ಡೇರ್? ಹೌದಾ? ಕೇಳೋಣ. ಕೇಳೋಣ. ಯಾ ಇವಾಗ ವಿಶ್ವತನ ಹಾಕೋಣ. ವಿಶ್ವತ ಡೇರ್ ತಗೊಂಡಿದ್ದು ಸೇಫರ್ ಆಪ್ಷನ್ ಆಯ್ತು. ಅಲ್ಲ ಟ್ರುತ್ತೆ ತಾನೇ ಅವಳು ತಗೊಂಡಿದ್ದು. ಹಾ ಈಗ ಅವಳು ಟ್ರುತ್ ತಗೊಂಡಿದ್ದಾಳೆ. ವಿಶ್ವತ ಮನೇಲಿ ಹೇಳ್ದಿರ ಕಾಲೇಜು ಸರಿ ಬಂದ್ ಮಾಡಿ. ಸರಿ ಮಾಡ್ಕೊಂಡಿದ್ದೆ. ಮನೇಲಿ ಹೇಳ್ದಿರ ನಿಮ್ಮ ಅಮ್ಮಂಗೆ ಹೇಳಿ ಮನೇಲಿ ಮಾಡ್ಕೊಳ್ಳೋದಲ್ಲ, ಅಥವಾ ಇವತ್ತು ಕ್ಲಾಸ್ ಮಾಡಲ್ಲ ಆ ಥರ ಅಲ್ಲ. ಮನೇಲಿ ಹೇಳ್ದಿರ ಸರಿ ಕಾಲೇಜ್ ಬಂಕ್ ಮಾಡಿದ್ಯಾ? ಇಡೀ ಕಾಲೇಜ್ ಬಂಕ್ ಮಾಡಿಲ್ಲ, ಕ್ಲಾಸ್ ಬಂಕ್ ಮಾಡಿಲ್ಲ. ಅದೇ ಅದೇ ಕ್ಲಾಸ್ ಬಂಕ್ ಮಾಡಿರೋದೆ. ಕಾಲೇಜ್ ಅಂದ್ರೆ ಫುಲ್ ಡೇ. ಮತ್ತೆ ಕ್ಲಾಸ್ ಇದರ ಟೀಚರ್ ಯಾರನ್ನ ನೋಡಬೇಕು ನೋಡು. ಮಾಸ್ ಬಂಕಾ? ಅಂದ್ರೆ ಇವಾಗ ಟೀಚರ್ ಇಷ್ಟ ಆಗಿಲ್ಲ ಅಂತ ಇದ್ರೆ ಅದೆಲ್ಲ ಕತೆ ಹೇಳ್ಬೇಡ. ಸರಿ ಬಂಕ್ ಮಾಡಿ ಸತಿ ಅಂತ ಹೇಳಿ ಮನೇಲಿ ಹೇಳ್ದೆ. 10 ನೀಟಾಗಿ ಹೇಳು. ಇಲ್ಲ ಅಷ್ಟೆಲ್ಲ ಮಾಡಿದ್ರೆ ಅಟೆಂಡೆನ್ಸ್ ಇರಲ್ಲ. ಅಟೆಂಡೆನ್ಸ್ ಇಲ್ಲ, 85% ಒಂದು ಅಟೆಂಡೆನ್ಸ್. 4-5 times. 4-5 times makes. ಅದೆಲ್ಲ ಮಾಮೂಲಿ. ಬೇರೆ ಏನ್ ಕೇಳ್ಬೇಕಿತ್ತು? ಆಚೆ ಹೋಗಿಲ್ಲ. ಇವ್ರು ನೋಡು ಮನೇಲಿ ಹಾಕೊಂಡು ಅವ್ರು ಹೊಡಿಯಕ್ಕೆ ಇದು ಹಂಗೆ ಇವಾಗ ಏನು ಮಾತಾಡಲ್ಲ. ಆಮೇಲೆ ಬ್ಲಾಗ್ ತೋರಿಸಿ ಏನಂತಿದೆ ಕೊಡ್ತಾರೆ. ಅದೆಲ್ಲ ನಾನು ಎಕ್ಸ್ಪೀರಿಯನ್ಸ್ ಮಾಡ್ಬಿಟ್ಟಿದ್ದೀನಿ ಅವಾಗಲೇ ಚಿಕ್ಕ ವಯಸ್ಸಲ್ಲೇ. ನೆಕ್ಸ್ಟ್ ಬೇಗ ಬೇಗ ಆನ್ಸರ್ ಮಾಡ್ಬೇಕು, ಜಾಸ್ತಿ ಯೋಚನೆ ಮಾಡ್ಬಿಡಿ. ಶಮಂತ್ ನೀನು ಟ್ರುತ್ ಆರ್ ಡೇರ್? ಡೇರಾ? ಬಟ್ ಹೆಂಗ್ ಹೋಗ್ಬಿಡ್ತಾರೆ ಆಮೇಲೆ ಏನು ಕೊಡೋಣ? ಏನಾದ್ರು ಕಷ್ಟ ಬೇಕು. ಈಸಿ ಇರೋದಲ್ಲ ಬೇಡ. ಕೇಳಿಸ್ಕೊ. ಇವಾಗ ನೀನೇನು ಮಾಡ್ಬೇಕಂದ್ರೆ ನಿಮ್ಮ ಅಪ್ಪಂಗೆ ಫೋನ್ ಮಾಡಬೇಕು. ನಿಮ್ಮ ಅಪ್ಪಂಗೆ ಫೋನ್ ಮಾಡಿ ನನಗೆ ಕಾರ್ತಿಕಣ್ಣ ಹೊಡಿಯುತ್ತೆ, ಫುಲ್ ಹಳೆ ಥರ ಹೇಳ್ಬೇಕು. ಕಾರ್ತಿಕಣ್ಣ ನಂಗೆ ಹೊಡಿಯುತ್ತೆ, ನನಗೆ ಇಲ್ಲಿ ಇವಾಗ ಇಷ್ಟ ಇಲ್ಲಪ್ಪ, ನೀನು ಇವಾಗಲೇ ಬಂದ್ಬಿಟ್ಟು ಕರ್ಕೊಂಡು ಹೋಗು, ನನ್ಗೇನು ಮಾಡೋಕ್ಕೆ ಗೊತ್ತಿಲ್ಲ, ಫುಲ್ ಹತ್ಕೊಂಡು ಆ್ಯಕ್ಟಿಂಗ್ ಮಾಡಬೇಕು. ಋತಿಕ್ ಫೋನಿಂದ ಮಾಡಬೇಕು. ಹೊರಗಡೆ ಬಂದಿದ್ದೀನಿ, ನಾನು ಯಾರ್ದೋ ಅಂಕಲ್ ಹತ್ರ ಫೋನ್ ಇಸ್ಕೊಂಡು ಹೌದು. ಇದು ನಂಗೆ ಮನೇಲಿ ರೋಡ್ ಮಾಡ್ತಾ ಹೋಗಿದೆ. ಹೊರಗಡೆ ನಾನು ಆಚೆ ಬಂದಿದ್ದೀನಿ, ಯಾವ್ದೋ ಅಂಕಲ್ದು ಫೋನ್ ನಂಬರ್ ಇಸ್ಕೊಂಡು ಮಾತಾಡ್ತೀನಿ ಅಂತ ಹೇಳಿ. ಎದ್ದಿರ್ತಾರ ಹೇಳು. ಕಾರ್ತಿಕ್ ಆಚೆ ಬಿಸಾಕ್ಬಿಟ್ಟ ಮಾತಾಡ್ಬಿಡ್ರಿ. ಮನೆಯಿಂದ ಆಚೆ ತಳ್ಬಿಟ್ಟ ಅಂತ. ಯಾರು ಮಾತಾಡ್ಬೇಡಿ. ಫುಲ್ ಹಳೆ ಥರ. ಹಲೋ ಹೇಳಪ್ಪ. ಅಮ್ಮ ಕಾರ್ತಿಕಣ ಬೈತು ಅಂತ ಆಚೆ ಬಂದಿದ್ದೀನಿ. ಬಂದಿರ್ತೀವಾಗಲಿ ಕಾರ್ತಿಕಣ್ಣ ನಿನ್ ಬೈಯೋದು ನಿಜ. ಯಾರಿಗೂ ಫೋನ್ ಇಸ್ಕೊಂಡಿದ್ದೀನಿ ಅಂಕಲ್. ಯಾರಿಲ್ಲ, ಯಾವ ಅಂಕಲ್ ಇಸ್ಕೊಂಡಿಲ್ಲ. ಅಲ್ಲ ಯಾರು ಬೈದ್ರು ಕಾರ್ತಿಕ್ ಬೈತಾನ? ಬೈತೈತೆ. ಈಗ ಬೈಯಲ್ಲ ಅವನು. ಹೊಡಿತು, ಆವಾಗ ಹೊಡಿತು. ಹೊಡ್ದಿರಲ್ಲ ನಿಜ. ನೀನ್ ಕಾರ್ತಿಕ್ ಮೇಲೆ ಹೇಳ್ತಿದ್ಯಾ? ಕರ್ಕೊಂಡು ಹೋಗಕ್ ಬಾ ನೀನು.
ನಾನೆಲ್ಲಿ ಬರಲ್ಲ ಹೋಗಿದ್ಯಾ ತಾನೇ ಬೈದ್ರೆ ಬೈಸ್ಕೊ ಹೊಡೆದ್ರೆ ಹೊಡ್ಸ್ಕೊ ಹೋಗು ಕಾಲಲ್ಲಿ ಓದಿತ್ತು ಹೇಳ್ಕೊಡ್ತಾವನೆ ನೀನ್ ಹೇಳ್ತಾ ಇರು ಎಲ್ಲ ಯಾರು ಹೇಳ್ಕೊಡ್ತಿಲ್ಲ ನಂಗೆಲ್ಲ ಗೊತ್ತು ಸುಮ್ಮನೆರಪ್ಪ ಏನು ಗೊತ್ತು ನೀನು ಯಾರು ಆಚೆ ಹಾಕಲ್ಲ ನೀನು ಅಲ್ಲಿ ಕುತ್ಕೊಂಡು ಹೇಳ್ಕೊಡ್ತಾನ ಕಾರ್ತಿಕ್ ಅದನ್ನ ನೀನ್ ನನ್ಗೆ ಹೇಳ್ತಾ ಇದೀಯಾ ಯಾರು ಇಲ್ಲ ಅದೇ ನೀನ್ ನಂಗೆ ಪ್ರ್ಯಾಂಕ್ ಮಾಡ್ತಾ ಇದ್ದಿ ಅಷ್ಟೇ ನೀನ್ ಹೊಳೋದಲ್ಲ ಹೊಳೋ ಅಂತ ನನ್ನ ಅಂತ ನಂಗೆ ಗೊತ್ತು ಹೋಗ್ಲಿ ಬಾಪ ಇಷ್ಟೊತ್ತಿಗೆ ನೀನೆಲ್ಲೊಂದು ಬಸ್ ಹತ್ಕೊಂಡ್ ಬಂದ್ಬಿಡು ಸರಿನಾ ಆಯ್ತಾ ಬಸ್ ಹತ್ಕೊಂಡ್ ಬಾ ನಾನೇನ್ ತಲೆ ಕೆಡ್ಸ್ಕೊಳಲ್ಲ ಆಯ್ತಾ ಅಪ್ಪ ಮೀಟಿಂಗ್ ಅಲ್ಲಿ ಐತೆ ಈ ಸಹವಾದ ಹಾಳು ಮಾಡ್ತಾನೆ ನಕ್ಕಿ ನಕ್ಕಿ ಜೋರಾಗೆ ಅಲ್ಲ ನೀನ್ ಹಳ ಅಂತವಳಲ್ಲ ಅಯ್ಯೋ ಅದೇ ಅವಾಗ ಚೆನ್ನಾಗಿರೋದು ಬಿಡು ಹೋಗ್ಲಿ ನೆಕ್ಸ್ಟ್ ಟೈಮ್ ಮಾಡೋಣ ಈಗ ನಿಂಗೆ ಟೆನ್ಷನ್ ಆಗ್ತೈತಲ್ಲ ನಿಮಗೆ ಮಾಡ್ತಾರೆ ಅಂತ ಸರಿ ತಿರುಗಿಸ್ರಿ ನೆಕ್ಸ್ಟು ಎಸ್ ವೆರಿ ಗುಡ್ ಅರ್ಜುನಿಗೆ ಮಜಾ ಇರುತ್ತೆ ಏನೋ ಸಕ್ಕದ ಕೊಡು ಟ್ರಿಪ್ತಾ ಡೇವಾ ಆಬ್ವಿಯಸ್ಲಿ ಟ್ರಿಪ್ತಾ ಹಾಂ ಏನು ಕೊಡೋಣ ಕೊಡಪ್ಪ ಏನು ಬೇಕು ಈಗ ಎಂಗೇಜ್ ಆಗಿದ್ಯಾ ಹುಡುಗಿನ ದಟ್ ನೀನ್ ಯಾರನ್ನಾದ್ರು ಬಿಫೋರ್ ದಟ್ ಇಸ್ ಫಸ್ಟ್ ಅಥವಾ ಅದಕ್ಕಿಂತ ಮುಂಚೆ ಅಯ್ಯೋ ಅತ್ತೆ ಏನ್ ಎಷ್ಟು ಜನಕ್ಕೆ ನೋಡಿದೀನ ಎಷ್ಟು ಜನ ಹುಡುಗಿನ ಇದಕ್ಕಿಂತ ಮುಂಚೆ ಯಾರಾದ್ರೂ ಅದಕ್ಕೆ ಇದೇ ತರ ಸೀರಿಯಸ್ ಆಗಿ ಗರ್ಲ್ಫ್ರೆಂಡ್ ಆರ್ ಯು ಶೋರ್ ದಿಸ್ ಇಸ್ ವೆರಿ ಈಸಿ ಅತ್ತೆ ಅದು ನಾರ್ಮಲ್ ಆಗಿ ನೀವು ಕೇಳಿದ್ರು ಅವ್ನು ಹೇಳ್ತಾನೆ ನಾರ್ಮಲ್ ಆಗಿ ಕೇಳಿದ್ರು ಹೇಳ್ತಾ ಇದ್ದೆ ಅಯ್ಯೋ ಮತ್ತೆ ನನ್ಗೆ ಇದಕ್ಕಿಂತ ಮುಂಚೆ ಇಬ್ರು ಇದ್ರು ಎಲ್ಲಾರ್ಗೂ ಗೊತ್ತು ಮಾಡಿದೀನಿ ನಮ್ಮ ಅಮ್ಮಂಗೆ ಹಾ ಅವ್ರ ಅಕ್ಕನ ಮದ್ವೆಲಿ ಅವನೇ ಪ್ರೀ ವೆಡ್ಡಿಂಗ್ ಶೂಟ್ ಮಾಡ್ಸಿದ ನಿಜ ನಂದಿನಿ ಅಕ್ಕ ಗಂಡಿಗಿಂತ ಜಾಸ್ತಿ ಅವ್ನ್ ಖರ್ಚು ಮಾಡಿದಂತೆ ಬಟ್ಟೆಗೆ ಈ ಹುಡುಗಿ ಈಗ ನಾನು ಓಕೆ ಇದಕ್ಕಿಂತ ಮುಂಚೆ ಕೇಳ್ತಾ ಇರೋದು ಅಯ್ಯೋ ಅಯ್ಯೋ ಬಿಡಿ ಬಿಡಿ ಓಕೆ ನೆಕ್ಸ್ಟ್ ತಿರುಗ್ಸು ಯಾರಾದ್ರೂ ಇನ್ಯಾರಾದ್ರೂ ಕೇಳ್ರಿ ಕ್ವಶನ್ ಸಾಕು ಸಾಕು ಐ ಡೋಂಟ್ ಮೈಂಡ್ ಬೇಡ 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 ಕಂಟಿನ್ಯೂ ಆಗೋಣ ಮತ್ತೆ ಇಲ್ಲ ಮತ್ತೆ ಬೇಡ ಎಲ್ಲಾದ್ರೂ ಮುಗ್ಬಿಡ್ಲಿ ಮುಗ್ದಾದ್ಮೇಲೆ ಏನು ಇನ್ನೊಂದು ಸಹ ಡೇರಾ ಡೇರಾ ತಿರುತ್ತಾ ಇದ್ರೆ ನಾನು ಕೇಳ್ತಿದ್ದೆ ಸರ್ ಹೀಗೆ ಡೇರ್ ಏನು ಕೊಡೋಣ ಏನು ಕೊಡೋಣ ಡೇರು ಬೇಡ ಫೋನ್ ಮಾಡ್ತಾನ ಫೋನ್ ಮಾಡಿ ಮಾಡಿಸ್ಬಿಟ್ಟು ಓ ನಮ್ಮ ಅಪ್ಪಂಗೆ ಫೋನ್ ಮಾಡಿಸಿ ಇದು ನಾನು ಒಂದು ಗೇಮ್ ತಗೊಬೇಕಿತ್ತಪ್ಪ ಅದು ಕೇಳಿಸ್ಕೊ ಯಾಕೆ ಬೇಡ ಕೇಳಿಸ್ಕೊ ಸಾಕು ನನಗೆ ಗೊತ್ತಾಯ್ತು ಕೇಳಿಸ್ಕೊಳ್ಳಿ ನಂದಿನಿ ಅಕ್ಕ ತಗೊಂಡಿದ್ಯಾ ಬ್ರೋ ಏನು ಒಂದು ನಿಮಿಷ ನಾನು ಹೇಳ್ತೀನಿ ಅಪ್ಪಂಗೆ ಫೋನ್ ಮಾಡಿ ಅಪ್ಪ ಸುಮ್ಮನೆ ಇರೋದು ನೀನು ಕೇಳಿಸ್ಕೊ ಸರ್ ನಾನು ಹೇಳ್ತೀನಿ ನಮ್ಮ ಅಪ್ಪಂಗೆ ಫೋನ್ ಮಾಡಿ ಅವನು ಅಪ್ಪ ಒಂದು ಗೇಮ್ ಆಫರ್ ಇದೆ ನಂಗೆ ಅರ್ಜೆಂಟಾಗಿ 2000 ಬೇಕು ಅದು ಇವತ್ತಾದರೆ ನಾಳೆಯಿಂದ 5000 ಆಗುತ್ತೆ ಅದನ್ನ ಬೇಕಾದ್ರೆ ಮಾರ್ಬೋದು ಆಮೇಲೆ ನಂಗೆ 2000 ಬೇಕೇ ಬೇಕು ಇವಾಗ ನನ್ನ ಪಾಕೆಟ್ ಮನಿಯೂ ಕೇಳಲ್ಲ ನಿನಗೆ ಕನ್ವಿನ್ಸ್ ಮಾಡಲೇಬೇಕು ಒನ್ ಮಿನಿಟ್ ಕನ್ವಿನ್ಸ್ ಮಾಡಬೇಕು ಬಯಸ್ಕೊಳ್ಳೋದನ್ನೇ ಬ್ಲಾಗ್ ಮಾಡ್ತಾರೆ 1 ಮಿನಿಟ್ ಕನ್ವಿನ್ಸ್ ಮಾಡಬೇಕು ಬ್ರೋ ಸಹ 1 ಮಿನಿಟ್ ಎಕ್ಸಾಕ್ಟಾಗಿ ಕನ್ವಿನ್ಸ್ ಮಾಡು ಮುಗೀತು ಇಲ್ಲ ನಂಗೆ ಹೇಳಿಲ್ಲ ಕಮಾನ್ ಸ್ಟಾರ್ಟ್ ಇಲ್ಲ ನಂಗೆ ಹೇಳಿಲ್ಲ ಬೇಡ ಅಪ್ಪಂಗ್ ಕೊಡ ಲೌಡ್ ಸ್ಪೀಕರ್ ಯಾರು ಮಾತಾಡ್ಬೇಡಿ ಯಾರು ಮಾತಾಡ್ಬೇಡಿ ಎತ್ಬಾರ್ದು ಕನೆಕ್ಟ್ ಆಗ್ತಲ್ಲ ನೋಡೋಣ ಹಿಡ್ಕೊ ವಾಟ್ಸಪ್ ಕಾಲ್ ಇನ್ನೊಂದ್ಸರಿ ಕಟ್ ಮಾಡ್ಬಿಟ್ಟು ಮಾಡು ಇಲ್ಲ ವೈಫೈ ಕಾಲ್ ಇದೆ ನೀವು ಅಪ್ಪನ್ ಬ್ರೋ ಇವಾಗ ನಿಂಗೆ ಯಾರು ಹುಡುಗಿ ಪ್ರಪೋಸ್ ಮಾಡಿರಲ್ಲ ಬೇರೆ ಏನು ಕೇಳ್ಬೋದು ಮಾಡಿರ್ಬೋದು ಕೇಳು ನೀನು ನನಗೆ ಗೊತ್ತು ಬ್ರೋ ನಿನ್ನ ಕ್ರಶ್ ಹೆಸರು ಯಾರದು
ನಿನ್ ಕಾಲೇಜಲ್ಲಿ ಇವಾಗ ರೈಟ್ ನಾವು ಇವಾಗ ಕಾಲೇಜಲ್ಲಿ ಬ್ರೋ ಹಳೇದು ಹೆಂಗೆ ಇವ್ರು ನೋಡ್ದ ಇವ್ರು ನಮ್ಮ ಏಜ್ ಆಗ್ಬೇಕಿತ್ತು ಹೇಳು ಅವನಿಗೆ ಟೆನ್ಷನ್ ಆಗ್ತಿರೋದು ಅವ್ರ ಬ್ಲಾಗ್ ನೋಡ್ತೇವೆ ಅಂತ ನಿಜ ಆಶೀರ್ವಾದ ಅಂತಲ್ಲ. ಸರಿ ಹೇಳೋಗ್ಲಿ ಕ್ರಶ್ ಬ್ರೋ ಕ್ರಶ್ ಸುಮ್ಮನೆ ಒಂದು ಕ್ರಶ್ ನೋಡಿದ್ರೆ ನಿಮ್ಗೆ ಪಾಯುನ ಎಷ್ಟು ಕನ್ವಿನ್ಸ್ ಮಾಡ್ಬೇಕು ಗುರು. ಯಾರು ಇಲ್ಲ ಹೇಳ್ರುತಿ ನಾನು ಸುಮ್ಮನೆ ಕಾಲೇಜಿಗೆ ಹೋಗ್ತೀನಿ ವಾಪಸ್ ಮನೆಗೆ. ಅವಾಗಿಂದ ಹಳೇದಿರಲಿ ಚಿಕ್ಕ ಮಕ್ಕಳನ್ನೇ ಅಷ್ಟು ಈಸಿಯಾಗಿ ಟಾಸ್ಕ್ ಮಾಡಿದ್ರು, ನೀನ್ ಯಾಕೆ ಅಷ್ಟು ಕಳ್ತಾ ಇದೀಯಾ? ಹೈಸ್ಕೂಲ್ ಅಲ್ಲಿ ಬೇಗ ಒಂದು ಅವಾಗ ಕಾಲೇಜ್ PU ಸಹೋ ನೀನೇ ನನ್ಗೆ ಇರುತ್ತೆ ಒಂದ್ ಹೇಳು. ನೀನ್ ಒಂದ್ ಹೇಳಿದ್ಯಾ ಸರಿ ನೋಡ್ ಬಸ್ ನೋಡಿ. ನನಗೂ ಹೇಳಿದ್ಯಾ ರುತಿ, ಬೇಕು ಇದು ನೋಡಿದ ತಕ್ಷಣ ವಾವ್ ಅನ್ಸ್ಬೇಕಂಗೆ. ಅವ್ನು ನೋಡು ಏನಾಗಲ್ಲ ಕಣೋ, ಇದಕ್ಕೆ ಪ್ರತಿ ಇವಾಗ ನೋಡಿದ ತಕ್ಷಣ ವಾವ್ ಅನ್ಸ್ಬೇಕು. ಬಸ್ಗೆ ಹೊಡ್ಸೋ. ಏ, ಬಸ್ಗೆ ಬೇಡ. ಫಿಲಮ್ ಅಲ್ಲಿ ಅದನ್ನೇ ಹೇಳೋಗಿ. ಬ್ರೋ ಇದಕ್ಕಿಂತ ನಿಜ ಕನ್ವಿನ್ಸ್ ಮಾಡಕ್ಕಾಗಲ್ಲ, ಲೈಕ್ ಓವರ್ ಆಗೋಯ್ತು ಇದು, ಒಂದ್ ಕ್ರಶ್ ಸಿಕ್ಕಾಪಟ್ಟೆ ಓವರ್ ಆಗೋಯ್ತು. ಈಗ ಅರ್ಜುನ ಕೇಳೋ ಏನಲ್ಲಿ ಅವ್ರಿಗೆ ಐಡಿಯಾಸ್ ಕೊಡ್ತಾ ಇದೀನಿ, ಅವ್ನು ಮರ್ತೋಗಿರ್ತಾನೆ. ಅರ್ಜುನ ಕೇಳೋ ಒಂದ್ crush ಆಗಿ ಎಷ್ಟು ಹೇಳಪ್ಪ. ನೇಮ್ ಬೇಗ ನಂದಿನಿ ಅರ್ಜುನ ಕೇಳಿದ್ರಿ ಈಗ ಒಂದಾದ್ರೆ ಹೇಳ್ಬೋದು, ಎಷ್ಟು ಅಂತ ಹೇಳೋದು? ಅರ್ಜುನಿಗೆ ಬಂದ ಎರಡ ಕ್ರಶ್ ನೋಡ್ದವ್ರ ಮೇಲೆ ಎಲ್ಲ ಕ್ರಶ್ ಆಗ್ತದೆ. ಸಹೋ ನಮ್ ತಾಯಣ್ಣ ಅವನ ತಂದು ಮದ್ವೆ ಮಾಡಲ್ಲ ಸಹೋ, ಹೇಳ್ ಸಹೋ ಅವನೇನ್ ನೀನ್ ಕಟ್ಟಲ್ಲ. ಆಂಜಲಿನಾ ಜೋಲಿ ಅಪ್ಪ ಈಗ ಹೇಳ್ತೀನಿ. ಯಾರು ಇಂಡಿಯನ್ಸ್ ಇಷ್ಟ ಆಗ್ತಾ ಇಲ್ಲ ಬಿಡಿ, ಹಾ, ಹುಡುಗಿ ಅದೇ. ಹುಡುಕುವಾಗ ಫಾರಿನರ್ನೇ ಹುಡುಕುವಾಗ. ಅದೇ ಸರಿ ಸ್ಪಿನ್ ನೆಕ್ಸ್ಟ್. ಅವ್ರ ಅಮ್ಮಂಗೆ ಎಲ್ಲಿರೋ ಹುಡುಕ್ಬೇಡಿ ಅಂತ. ನಾನೇ ಕಾರ್ತಿಕ್ ಇಟ್ಸ್ ಓಕೆ. ಅದಂಗೆ ಪಕ್ಕದಲ್ಲಿರೋದು ಪಕ್ಕದಲ್ಲಿರೋರು. ಎಷ್ಟು ಕಾರ್ತಿಕ ನಾನು ಡೇವೆಲ್ಲ ತಗೊಂಡಿಲ್ಲ, ಟ್ರುತ್ ಆಯ್ತು. ತಗೊಂತೀನಿ. ನೀನ್ ಒಬ್ಬ ಕೇಳ್ಬೇಡ, ಅಷ್ಟು ಜನ ಕೇಳಲಿ, ಯಾಕೆ ಅವ್ನಿಗೆ ಅಷ್ಟು ಜನ ಒಂದೊಂದು ಕೇಳಲಿ, ಅವ್ನು ಆಟೋದಲ್ಲಿ ಅವನೊಬ್ಬ ಕೇಳೋದು ಬೇಡ. ಅವನು ಗೇಮಲ್ಲಿ ಇದ್ದಾನೆ. ಓಕೆ ಐ ವಿಲ್ ರಿಮೆಂಬರ್ ದಿಸ್. ನೋಡಿ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ. ರೆಕಾರ್ಡ್ ಕ್ವಶನ್ ಕೇಳೋ ನೀನೀಗ ಅವನಿಗೆ. ಏನ್ ಕೇಳಿ ಏನ್ ಬೇಕಾ? ಆಗದೆ ಇರತ್ತಲ್ಲ. ಬೇಗ ಓಪನ್ ಆಗ್ತಾನೆ ಗೈಸ್, ತುಂಬಾ ಹುಷಾರಾಗಿ ಕೇಳಬೇಕು. ಫೋನ್ ಮಾಡ್ಸೋಣ ಅಂದ್ರೆ ಫೋನ್ ಹೋಗ್ತಾ ಇಲ್ಲಲ್ಲ, ಏನಾದ್ರು ಹೇಳ್ಸೋಣ. ಸರಿ ಇರು. ಟ್ರೂತ್ ಇದುವರೆಗೆ ಎಷ್ಟು ಜನ ಹುಡುಗಿ ಎಷ್ಟು ಹುಡುಗಿಗೆ ಪ್ರಪೋಸ್ ಎಷ್ಟು ಜನ ಪ್ರಪೋಸ್ ಮಾಡಿದ್ಯಾ? ನಿನಗೆ ಎಷ್ಟು ಜನ ಪ್ರಪೋಸ್ ಮಾಡಿದ್ದಾರೆ? ಇದು ಸೆಕೆಂಡ್ ಒನ್ಗೆ ಸೆಕೆಂಡ್ ಒನ್ಗೆ ತುಂಬಾ ಕೌಂಟ್ ಇರುತ್ತೆ. ನನಗೆ ಪ್ರಪೋಸ್ ಮಾಡಿರೋದು ನಂಗೆ ನಿಜ ಕೌಂಟ್. ಆಕ್ಚುಲಿ ಹುಡುಗಿರ ಜೊತೆ ಹುಡುಗರು ಪ್ರಪೋಸ್ ಮಾಡಿರ್ತಾರೆ. ಅದೇ ಹುಡುಗರು ಪ್ರಪೋಸ್ ಮಾಡಿದ್ದಾರೆ. ಓಕೆ, ಎಷ್ಟು ಹುಡುಗರು ಪ್ರಪೋಸ್ ಮಾಡಿದ್ದಾರೆ ಹೇಳು. ಬ್ರೋ ಹೇಳಲೇಬೇಕು, ನಂಗೆ ಗೊತ್ತು ಆನ್ಸರ್ ಅದಕ್ಕೆ. ಹುಡುಗರು ತುಂಬಾ ಜನ ಅದೇ ಹೇಳು. ಅತ್ತೆ ಮೆಂಟಲ್ ಓ ಆಗ್ಬಿಟ್ಟು ನಿಜ ಹೇಳು ಆಯ್ತು. ತುಂಬಾ ಜನ ಅದೇ ಲೆಕ್ಕ ಇಲ್ಲ. ನಂಗೆ ಕೌಂಟ್ ಇದೆ. ಸರಿ ಹುಡುಗಿರ್ ಹುಡುಗಿರ್ದು ಹೇಳು. ಎಷ್ಟು ಜನ ಪ್ರಪೋಸ್ ಮಾಡಿದ್ದಾರೆ? ಎಷ್ಟು ಜನ ಮಾಡಿದ್ರೆ ನಿಮ್ಗೆ ಪ್ರಾಮಿಸ್ ಕೌಂಟ್ ಇಲ್ಲ. ಸರಿ, ಎಷ್ಟು ಜನ ರಿಜೆಕ್ಟ್ ಮಾಡಿದ್ರು? ನೀನ್ ಮಾಡಿರೋದು ಹೇಳಾಯ್ತು. ನಾನ್ ಮಾಡಿರೋದು ತುಂಬಾ ಕ್ವಶನ್ಸ್ ಕೇಳ್ಬಿಟ್ಟಿದ್ವಿ. ನಾನ್ ಮಾಡಿರೋದು 3. ಮೂರ್ ಜನದಲ್ಲಿ ಎಷ್ಟು ಜನ ಹೂ ಹೊಂದಿದ್ದಾರೆ, ಎಷ್ಟು ಜನ ಊಹು ಎಲ್ಲಾರು ನಾನ್ ಊಹು ಅಂದವ್ರಿಗೆ ಪ್ರಪೋಸೇ ಮಾಡಲ್ಲ, ಹೂ ಅನ್ನೋರಿಗೆ ಮಾತ್ರ ಪ್ರಪೋಸ್ ಮಾಡಲ್ಲ. ಸ್ಟಾರ್ಟಿಂಗ್ ಅಲ್ಲೇ ನೋಡ್ಕೊಂಡ್ಬಿಡ್ತೀನಿ. ಯಾರಿದು? ಬಟ್ 3 ಜನ ನಿಂಗೆ 3 ಜನನೂ ಗೊತ್ತು. 3 ಜನ ಏ 3 ಜನ Let's not take it. Yes, sir. ಕೋರ್ಸ್. ಆಯ್ತು. ವಿಶಿಷ್ಟ ಆಯ್ತು. ನೀನೇ ತಗೋ. ಸಾಮ್ ಹೇಳು. ಇವಾಗ ಇವಳು ಯಾವ ತರ ಡೇರು. ಕೇಳೋಣ ಅಂದ್ರೆ ಡೇರಾ? ಗೈಸ್ ಸಾಮಿ ಕೊಡ್ತಾ ನನಗೆ ಇರೋದು ಹೆಂಗ್ ಡೇರು? ನಾನ್ ನೀ ಮಾಡಿಸ್ಕೊಬೇಕು, ಅದೇ ಡೇರು. ಆಯ್ತು. ಹೇಳು. ಅದೇ ಗೈಸ್ ಅವಳಿಗೆ ಡೇರ್ ಹೆಂಗ್ ಕೊಡ್ತಿದೀವಿ ಅಂದ್ರೆ, ಇದು ಮಿಕ್ಕಿದವ್ರದೆಲ್ಲ ಮುಗಿಸಿದ್ಮೇಲೆ ಅವಳಿಗೆ ಮೇಕಪ್ ಮಾಡ್ತೀವಿ ನಾವು, ಅವಳು ಮಾಡಿಸ್ಕೊಬೇಕು. ಎಷ್ಟು ಕಚ್ಚಡ ಆಗಿದ್ರು ಮೇಕಪ್ ಐಟಮ್ ಏನೂ ಇಲ್ಲ ನಮ್ಮ ಮನೇಲಿ. ನಾನು ತರಿಸ್ತೀನಿ. ಏನ್ ಬೇಕಾದ್ರೂ ಯೂಸ್ ಮಾಡಿ. ಅಲ್ಲ, ಮೇಕಪ್ ಅಂದ್ರೆ ಆ ಮೇಕಪ್ ಅಲ್ಲ, ಬೇರೆ ಏನಾದ್ರು ಏನ್ ಬೇಕಾದ್ರೂ ಮಾಡ್ಬೋದು. ಏನ ಕಪ್ಪದ್ ಬಳಿಯೋದು ಆಂಟಿ ಇಸ್ ಆಯ್ತು, ಆಲ್ರೆಡಿ ಆಯ್ತು, ಹೇಳಿ. ಆಯ್ತು, ಅಷ್ಟೇ. ಹಾ ಏ, ತಿರ್ಗಾ ನಮ್ಮಮ್ಮ. ಅತ್ತೆ. ಹಾ
ಟ್ರೂತ್ ಟ್ರೂತ್. ವೇಟ್ ಯಾರು ಗೊತ್ತಿಲ್ಲದೆ ಇರೋದು ಕೇಳು. ಇರು ನಾನು ಕೇಳ್ತೀನಿ. ನೀನು ಮದುವೆ ಏನೋ ನಾವು ಅಪ್ಪನ ಪ್ರಪೋಸಲ್ ಒಪ್ಕೊಳ್ಳೋಕೆ ಮುಂಚೆ ಎಷ್ಟೊಂದು ಜನ ಪ್ರಪೋಸಲ್ ರಿಜೆಕ್ಟ್ ಮಾಡಿದೆಲ್ಲ, ಏನು ರೀಸನ್ನು? ಚೆನ್ನಾಗಿ ಕಾಣ್ತಾ ಇರಲಿಲ್ಲ. ಎಲ್ಲ ಇವ್ರು ಹೇಳೋದು. ರೀಸನ್ ಇರ್ಬೋದು. ಜೊತೆಗೆ ನಂಗೆ ಏನಂದ್ರೆ ಈ ಮದುವೆ ಈ ಲೈಫ್ಗಿಂತ ಸ್ವಲ್ಪ ಈ ಆಧ್ಯಾತ್ಮಿಕತೆ ಸ್ವಲ್ಪ ಒಂಚೂರು ಇದು ಇಂಟ್ರೆಸ್ಟ್ ಇತ್ತು. ಆಧ್ಯಾತ್ಮಿಕತೆ ಅನ್ನೋದಕ್ಕಿಂತ ಈ ಅನಾಥಾಶ್ರಮ ಎಲ್ಲಾದ್ರೂ ಹೋಗ್ಬೇಕು, ಅಲ್ಲಿ ಕೆಲಸ ಮಾಡ್ಬೇಕು ಅನ್ನೋ ಸ್ವಲ್ಪ ಆಸೆ ಇತ್ತು. ನೈಸ್, ಗುಡ್. ಆಧ್ಯಾತ್ಮಿಕ ಅದಕ್ಕೆ ನೀನು ಹೇಳು. ಸೆಲ್ಫ್ಲೆಸ್ನೆಸ್. ಹೌದಾ? ಯಾ ಕೈಂಡ್ ಆಫ್ ಲೈಕ್ ಡಿವೋಟಿಂಗ್ ಟು ಗಾಡ್. ಕ್ಯೂಟ್. ಓಕೆ. ಇದೆಲ್ಲ ಬಿಟ್ಟು ಬೇರೆ ಗೈಸ್ ತಪ್ಪಿದ್ರು ಕಮೆಂಟ್ಸ್ ಅಲ್ಲಿ ಏನೋ ಹಾಕ್ಬಿಡಿ. ಇತ್ತು ಡೇರ್. ಬೇರಾ ಇತ್ತು ಬೇರಾ? ನಿಮ್ಮ ಅಪ್ಪನ ಎಬ್ರಿಸ್ಕೊಂಡು ಕರ್ಕೊಂಡು ಹೋಗಿ ನಿಮ್ಮ ಅಪ್ಪನ ಎಬ್ಬರಿಸ್ಕೊಂಡು ಕರ್ಕೊಂಡು ಹೋಗ್ಬೇಕು. ಇಲ್ಲ, ಎಲ್ಲಿದ್ದಾಳು ಅವಳು? ಅಂದ್ರೆ ವಿಡಿಯೋ ಮಾಡ್ಕೊಂಡು ಹೋಗ್ಬೇಕು. ಗೊತ್ತಿಲ್ಲ ಸರಿ ಬೀಳ್ತವೆ. ಹೌದಾ? ಸರಿ ನಾವು ನಾನು ಎತ್ಕೊಂಡ್ ಬರ್ತೀನಿ. ನೀನು ಹೆಲ್ಪ್ ಮಾಡು. ಅವಳಿಗೂ ಬೀಳ್ತವೆ. ಇಲ್ಲ ನೀನು ಇಂಟರ್ಫಿಯರ್ ಆಗ್ಬೇಡ. ನೀನು ಸುಮ್ಮನೆ ಸತ್ಲು ಅದ್ರ ಬದಲು ಟ್ರೈ ಮಾಡು. ಎಬ್ಬರಿಸ್ಕೊಂಡು ಆಚೆ ಶಾಲೆ ನಿಮ್ಮ ಅಪ್ಪನ ಹೋಗಿ ಎಬ್ಬರಿಸ್ಕೊಂಡು ಹೋಗ್ಬೇಕು. ಔಷಧಿ ಹೌದು. ಇದು ಬೋಲಾಗಿದೆ. ಬಂದ್ ಏನು ಬೇಕು? ಓನ್ How she is related to your family ಅಂತ. ಸಿಸ್ಟರ್. ಇವತ್ತು ಗೊತ್ತಾಯ್ತಾ? ಒಟ್ಟು ಏನು ಹೇಳೇ ಇಲ್ಲ ನನಗೆ. ಒಳ್ಳೆ ಚೆನ್ನಾಗಿ ಹೇಳಿದ್ರು. ಬಾ ಇವಾಗ. ಇವಾಗ ಬಾ. ಅಪ್ಪ ನೋಡು ಬಾ. ನೋಡು ಬಾ ಅಪ್ಪ. ಗೈಸ್ ಎಲ್ಲಾರ್ದು ಮುಗೀತು, ಹಿತ್ತದು ಮುಗೀತು. ಇವಾಗ ಲಾಸ್ಟ್ ಒಂದು. ಎಸ್, ಅವ್ನಿಗೆ ಏನು ಕೊಡೋದು? Truth or dare? ಟ್ರುತ್. ಅವನ ಹತ್ರ ಏನು ಟ್ರುತ್? ನೀನು ಡೇರ್ ತಗೊಳ್ಳೇಬೇಕು. ಬಿಲೋ 18 ಅಲ್ಲ ಡೇರೆ, ಅದೇ ರೂಲ್ಸು. ಏನ್ ಕೇಳಕ್ಕಾಗುತ್ತೆ? ಆಯ್ತಾ? ಡೇರ್ ಏನು ಕೊಡೋಣ? ಡೇರು ಏನು ಕೊಡೋಣ? ಡೇರು ಏನಿಲ್ಲ, ಏನೋ ಹಂಗೆ ಕೊಡೋಣ. ಎಲ್ಲರೂ ಅದೇ ಚಿಕ್ಕವ್ರದ್ದೆಲ್ಲ ಡೇರೆ ಆಗಿರೋದು. ಪನಿಷ್ಮೆಂಟ್ ಅಂತ್ಯಾ? ನೀವು ಅಮ್ಮಂಗೆ ಹೇಳಿರೋ ದೊಡ್ಡ ಸುಳ್ಳು ಯಾವುದು ಹೇಳು? ಎಷ್ಟು ರೀಸೆಂಟಾಗೆ ನಿಮ್ಮ ಅಮ್ಮಂಗೆ ಹೇಳಿರೋ. ಗೈಸ್ ನಾವಿಬ್ರು ಫುಲ್ ಕ್ಲೋಸ್ ಫ್ರೆಂಡ್ಸು, ಅದಕ್ಕೆ ಜ್ವರ ಇಲ್ಲ ಅಂತ. ಸ್ಕೂಲ್ಗೆ ಹೋಗಲ್ಲ ಅಂತ. ಜ್ವರ ಇದೆ ಸ್ಕೂಲ್ಗೆ ಹೋಗಲ್ಲ ಅಂತ. ಜ್ವರ ಇದೆ ಸ್ಕೂಲ್ಗೆ ಹೋಗಲ್ಲ ಅಂತ. ಬರೀ ಸ್ಮೈಲ್ ಮಾಡ್ತಾ ಇರ್ತಾನ, ಚೂರು ಅಳ್ಳು ಚೂರು. ಅಯ್ಯೋ ಫೈನಲಿ ಮುಗಿಸೋಣ ಅಥವಾ ಇನ್ನ ಯಾರ್ದಾದ್ರು ಇದೆಯಾ? ನಂದು ಏನಿದೆ ಅಲ್ಲ ಇನ್ನು. ಹೌದಲ್ಲ ಗೈಸ್, ಇವಳ್ದೊಂದು ಲಾಸ್ಟ್ ಡೇವ್ ಇದೆ, ಮುಗಿಸ್ಬಿಡೋಣ ಬನ್ನಿ. ಅದೇನದು ಪೌಡರಾ? ಪೌಡರ್ ಜಾನ್ಸನ್ಸ್ ಬೇಬಿ. ಹೌದು, ಏನು ಮಾಡ್ಬೇಕಂತ ಎಕ್ಸಾಕ್ಟ್ ಆಗಿ ಅನ್ಕೊಂಡಿದ್ದೆ ನಾನು. ಅಲ್ಲಿ ಪಾಂಡ ತಗೊಂಬ, ಅಲ್ಲಿ ಪಾಂಡ ಕಂತಿದ್ಯಾ? ಪಾಂಡ. ಯಾವುದೋ ಒಂದು ಬಫ್ ತಗೊಂಬಾರ, ಸುಮ್ಮನೆ ಅಲ್ಲೇ ನೋಡ ಯಾವುದೋ ಒಂದು ಇರುತ್ತೆ. ವಿಷಯದ ಏನೇನಾಗುತ್ತೆ ಎತ್ಕೊಂಡು ಹೋಗೋದು, ಮೇಕಪ್ಪಿಗೆ ರಿಲೇಟೆಡ್ ಎಲ್ಲ ಎತ್ಕೊಂಡ್ಬಿಡು. ಜುಟ್ಟು ಮಾಡ್ತೀಯಾ? ನೀನೇ ಮಾಡ್ತೀಯಾ? ಜುಟ್ಟು ಮಾಡ್ಕೊಂತೀಯಾ? ಓಕೆ ಅಷ್ಟೇ. ಗೈಸ್ ಇವಾಗ ಇವಳನ್ನ ಈ ಪಾಂಡ ಥರ ಮಾಡ್ತಾ ಇದ್ದೀವಿ. ಆ ಪ್ಯಾಂಡಾಗ ಕಿವಿ ಈ ಥರ ಇಲ್ಲ ಹಂಗೆ ಬನ್ನಿ ಅವಳು ಹಂಗೆ ಮಾಡ್ತಾ ಇದ್ದೀವಿ. ಆಮೇಲೆ ಫಸ್ಟ್ ನಾವು ಮೇಕಪ್ ಮಾಡೋಣ. ಅಮ್ಮ ಹಂಗಲ್ಲ ಅಮ್ಮ. ಫುಲ್ ಆಮೇಲೆ ಕ್ಲೀನ್ ಮಾಡಿ ಹೋಗೋಣ. ಮಿನಿ ಪಾಂಡ ಆಲ್ರೆಡಿ ಎಲ್ಲ ಆಗಿದ್ದಾಳೆ. ಇರು, ಮುಂಚೆ ಮಾಡಿದ್ಯಾ ಯಾರನ್ನಾದ್ರು ಪಾಂಡ? ಇಲ್ಲ ಇದೆ ಫಸ್ಟ್ ಟೈಮು. ನನಗೆ ಪೌಡರ್ ಹ್ಯಾಂಡಿ ಆಗಿರಲಿ. ಕಣ್ಮುಚ್ಬಿಡು. ಫ್ಯಾನ್ ಆಫ್ ಮಾಡಿಬಿಡಿ. ಫ್ಯಾನ್ ಆಫ್ ಮಾಡಿ. ಫ್ಯಾನ್ ಆಫ್ ಮಾಡಿಬಿಡಿ ಎಲ್ಲ. ಈ ಮೇಲೆ ನೋಡು. ಅವಳಿಗೆ ಮಾತ್ರ ಜಾಸ್ತಿ ಪನಿಷ್ಮೆಂಟ್ ಕೊಡ್ತೀರಾ? ಡೇರ್ ಚೀಸ್ ನೋಡಿಲ್ಲ. ಹಾಂ ನಿಮ್ಗೆಲ್ಲ ಮಾತ್ರ ಈಸಿ. ನಂದಿನಿ ಅಕ್ಕ ನೋಡು. ಇರು ನೀಟಾಗಿ ಮಾಡ್ತಾ ಇದ್ದೀನಿ. ಕಾಣಿಸ್ಬೇಕಲ್ಲ? ನೀಟಾಗಿ ಮಾಡ್ತಾ ಇದ್ದೀನಿ. ಕಣ್ಣು ಒಂಚೂರು ತೆಗಿಬೇಡ. ಬೇರೆಯವ್ರಿಗೆಲ್ಲ ಇರು. ನನ್ನ ಮಗಳಿಗೆ ಮಾತ್ರ ಹತ್ರ ಮಾಡಿದ್ದೀರಾ? ಗೈಸ್ ನೋಡು, ಮಗಳಿಗೆ ಅಂತ. ಆಂಟಿ ನಿಮಗೂ ಮಾಡ್ತೀನಿ ಬಿಡಿ. ಮಗಳು ಪಂಡ, ಅದು ಅಮ್ಮ ಪಂಡ. ಸಾಕು ಇದು
ಕಣ್ಣು ಹತ್ರ ಹಾಕ್ಬೇಕು. ಪಾ ಓಕೆ ಪೀಸ್. ಇರು ಮಸ್ಕರ ಇರು ನಂಗೆ ಅದು ಬ್ಲಾಕ್ 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 ಇರು 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 ಅಮುಕ ಆನಂದ್ ಮೂವಿ ಸೇಮ್ ನಾನಿನ್ನ ಬಿಡಲ್ಲ ಕ್ಲೋಸ್ ಯರ್ ಐಸ್ ಸೇಮ್ ಕ್ಲೋಸ್ ಯರ್ ಐಸ್. ನಾನು ಹೆಂಗ ಇದನ್ನ ಏನು ಇಟ್ಸ್ ವೆರಿ ವೀಕ್. That's how kajals are. ಓಕೆ ಅದು ಪೀಸ್ ಎಲ್ಲ ಮಾಡು, ಪೀಸ್ ಎಲ್ಲ ಮಾಡು. ಪೀಸ್ ತುಂಬಾ ಚಿಕ್ಕದು ಇರು. ನೀಟಾಗಿ ಮಾಡ್ತಾ ಇದ್ದಾನೆ. ಇವಾಗ ಫುಲ್ ಬ್ಲ್ಯಾಕ್ ಮಾಡ್ಬೇಕಾ ಅದನ್ನ? ಹೌದು ಹಿಂಗೇನು ಪೀಸ್ ಎಲ್ಲ ಮಾಡಿ. ಆ ಪಾಂಡ ಹೆಂಗಿರುತ್ತೆ? ವೇಸ್ಟ್ ಆಗುತ್ತೆ. First ಮಾಡ್ಬೇಕಿತ್ತು. ವೇಸ್ಟ್ ಆಗೇ ಆಗುತ್ತೆ, ಇದು ಅವಾಗೂ ಗೊತ್ತಾ ಈ ಪಾಂಡ ಮಾಡೋಷ್ಟು. ಕಾಜಲ್ ಕೊಡ್ಸು ಮತ್ತೆ. ಏ ಇಲ್ಲ ಲಿಕ್ವಿಡ್ ಇಲ್ವಾ? Liquid ಇಲ್ಲ. ಕಾಜಲ್ ಇಲ್ವಾ? ಅದೇ ಕಾಜಲ್ ಇದು ಹಾಕ್ತಾರಲ್ಲ ಐಲೈನರ್ ಕೊಡು ಬೇಗ ಬೇಗ. ಬ್ಲಾಕ್ ಪೇಂಟ್ ಯಾ ಬ್ಲಾಕ್ ಪೇಂಟ್ ಕೊಡು. ಇಲ್ಲ ನಂದಿನಿ ಅಕ್ಕ ಮಾಡಿದ್ರು ನೋಡು. ಇವ್ರು ಮಾಡಿದ್ರು ನೋಡು. ನಂಗೆ ರೌಂಡ್ ಬೇಕಾ ಅಕ್ಕ? ಇಲ್ಲಿ ಫುಲ್ ರೌಂಡ್ ಹಿಂಗೆ ಹಿಂಗೆ. ದಟ್ಸ್ ವಾಟ್ ಪಾಂಡ ಅಂದ್ರೆ ಏನು? ಇಲ್ಲ ಇಲ್ಲ ಈ ಪಾಂಡ ಏನಾಗಲ್ಲ ಇರು ಬೇಡ ಬೇಡ ಇರು ಆಂಟಿ ಬೇಡ ಬಿಡು ಬಿಡು ಆರಾಮಾಗಿ ಒಂದೇ ಸರಿ ಮಾಡ್ಬಿಡ್ತೀನಿ, ಆಮೇಲೆ ತೊಳ್ಕೊಂಬಿಡು. ಬೇಡ ಕಣ. ಕಣ್ಮುಚ್ಚು ಓಕೆ ಕಣ್ಮುಚ್ಚು. ಅಷ್ಟೇ ಪೇಂಟ್ ಯಾಕೆ ಮಾಡ್ತಾ ಇದೀಯಾ? ಅಷ್ಟೇ ಮಾಡಕ್ಕೆ ಅಷ್ಟೇ. ಏ ಯಾವ್ದೋ ದೇವ ದೇವ್ರ ತರ ಮಾಡಿದಾನೆ ಇವನು, ಪಾಂಡ ತರ ಮಾಡಿಲ್ಲ. ಗಾಳಿಯಲ್ಲಿ ನಾನು ತೇಲಿ ಬಂದೆ. ಇದು ಇಟ್ ಶುಡ್ ಬಿ ಲೈಕ್ ಸ್ಯಾಮ್ ಇದನ್ನ ನಿಮ್ಮ ಆಫೀಸ್ ಅವರು ಪ್ರೊಜೆಕ್ಟರ್ ಹಾಕೊಂಡು ನೋಡ್ಬೇಕು, ಅವಾಗ ಮಜಾ ಇರುತ್ತೆ. ಏ ಅವ್ರು ಮೊನ್ನೆನೇ ಹಾಕಿದ್ರು ನಂದು ಕುಕ್ಕರ್ ಅಲ್ಲಿ ಅನ್ನ ತಿನ್ನು. ಆ ಫೋಟೋ ತೋರ್ಸು. ಇರು ಇನ್ನು ಪಾಂಡ ಹೆಂಗಿರ ಗೈಸ್ ಅವಳ ಪಾಂಡ ಮಾಡೋದು ಹೋಗಿ ಯಾವ್ದೋ ಪಾಪ ಪಾಂಡು ಮಾಡ್ತಾವ್ರೆ. ನೋಡಿ ಪಾಂಡು ಕರೆಕ್ಟ್ ಆಗಿ ಮಾಡಿದೀನಿ. ಫೋನ್ ಕೊಡಿ. ಅತ್ತೆ ಇವತ್ತೆ ಮುಗಿಸ್ಬಿಡೋಣ. ನೀಟಾಗಿದೆಯಾ? ನೀವೇ ಇಷ್ಟು ಮಾಡ್ಬಿಟ್ಟಿದ್ದಾಳೆ. ಏ ಸಾಕೆ ಕಣ್ಣಿಗೆ. ಕೆಳಗಡೆ ಹಾಕ್ಬಿಡ, ಕಣ್ಣು ಒಳಗಡೆ ಹಾಕ್ಬಿಡ. ಮತ್ತೆ ಅದನ್ನ ಕ್ಲೀನ್ ಮಾಡ್ಕೊಳಕ್ ಆಗಲ್ಲ ಬಿಡ್ರಮ್ಮ, ಸಾಕು. ಅದು ಹೋಗಿಲ್ಲ ಅಂದ್ರೆ ಮಜಾ ಬಂದ್ಬಿಡುತ್ತೆ. ಪ್ರಾಡಕ್ಟ್ಸ್ ನಿನಗಿದೆ ಬಾ. ಕಣ್ಮುಚ್ಚು ಆಯ್ತಾ ಪಾಂಡ? ಆಯ್ತು ಕಣ್ಮುಚ್ಚು ತೋರ್ಸಾದ್ರೆ ಕಣ್ಮುಚ್ಚು ಸ್ಯಾಮ್. ಸವಿ ತೋರಿಸ್ತೀನಿ. ಇರು ಬಿಟ್ಬಿಡು. just look at the camera, look at the camera, look at the camera, look at the camera, look at the camera. ಕಣ್ಬಿಡು. ಇರೋದು You look cute like this also. ಗೈಸ್ ಅವಳ ಡೇರ್ ಇವಾಗ ಫೈನಲಿ ಲಾಸ್ಟ್ ಕಂಪ್ಲೀಟ್ ಆಗಿದೆ. ಇವಾಗ ಈ ಪೇಂಟ್ ಹೋಗುತ್ತಾ ಇಲ್ಲ ನೋಡ್ಬಿಟ್ಟು ಆಮೇಲೆ ಬ್ಲಾಗ್ ಏನ್ ಮಾಡೋಣ. ಫೋಟೋ ತೆಗೆದ್ಬಿಟ್ಟು ಅಭಿ ಕಳ್ಸು. ಎಲ್ಲ ಇವಾಗ ಫೋಟೋ ತೆಗಿತೀನಿ. ದಿಸ್ ಇಸ್ ದ ಗರ್ಲ್ ಯು ಮ್ಯಾರಿಡ್ ಅಂತ. ಹೋಗ್ತಿದ್ಯಾ ಸ್ಯಾಮ್? ಆಬ್ವಿಯಸ್ಲಿ ಹೋಗುತ್ತೆ. ಯಪ್ಪ ತೋರ್ಸು ಪ್ಲೀಸ್ ಸ್ಯಾಮ್ ಪ್ಲೀಸ್. ಸರಿ ಒಂದು ನಿಮಿಷ ಮುಖದಲ್ಲಿ ತೋರಿಸಿಲ್ಲ. ಕಣ್ ತೆಗಿಯಕ್ಕಾಗಲ್ಲ. ಕ್ರೇಜಿ ಇದು ಮೇನ್ ಕಂಟೆಂಟು. ಅಮ್ಮ ಎಷ್ಟು ಪ್ರೊಟೆಕ್ಟ್ ಮಾಡಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ನೋಡು. ಒಂದು ನಿಮಿಷ ಮುಖ ಹಿಂಗೆ ಎತ್ಬಿಡ್ತೀಯಾ? ಹೇಳ್ತೀನಿ ಜಾಸ್ತಿ ಆಗೈತೋ ಹೋಗೈತಾ? ಕ್ಯಾಮ್ರಾ ಆಫ್ ಮಾಡಿದೆ ಬಿಡು. ಅಯ್ಯೋ ದೇವ್ರೆ, ಅಯ್ಯೋ ಮಜಾ, ಒಳ್ಳೆ ಮಜಾ ಬಂತಲ್ಲ. ಗೈಸ್ ಆಲ್ಮೋಸ್ಟ್ ನೀನು ಕ್ಲೆನ್ಸರ್ ಯೂಸ್ ಮಾಡ್ಬೇಕು ತಾನೆ? ಗೈಸ್ ಇವಾಗ ಇವಳು ಮುಖ ಉಚ್ತಾ ಇದ್ದಾಳೆ, ಇನ್ನೇನು ಅವಳು ವಾಶ್ ಮಾಡಿದ ತಕ್ಷಣ ಅದು ಹೋಗ್ಬಿಡುತ್ತೆ ಬೇಗ. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಇದೇ ಥರ ನೋಡ್ತಾ ಇರಿ, ನೋಡಿ ಸಪೋರ್ಟ್ ಮಾಡ್ತಾ ಇರಿ. ಆ್ಯಂಡ್ ಬಾಯ್, ಲವ್ ಯು ಆಲ್. ಬಾಯ್ 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 ಅತ್ತೆ ಬಾಯ್ ಬಾಯ್ ಬಾಯ್. ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಹೇಳಿ. ಅಂಟಿಲ್ ದೆನ್ ಕೀಪ್ ವಾಚಿಂಗ್ ಗೈಸ್. ಬೈ ಬೈ. Investments in securities markets are subject to market risks. Read all the related documents carefully before investing.